ಏಯ್ ಈಗ ನಾದ ಕಿಂಗ್ ನಾವೆಚ್ಚದ್ದ. ಎಸ್ಪೆಷಲಿ ರಂಗಭೂಮಿ ಬಗ್ಗೆ, ಅಭಿನಯದ ಬಗ್ಗೆ ತರಬೇತಿ ಇಲ್ಲದ ಸ್ಕೂಲ್ ಟೀಚರ್ಸು, ಲೆಕ್ಚರರ್ಸು, ಮಕ್ಕಳು ಇವರೆಲ್ಲರಿಗೂ ಕೂಡ ಈ ನಾಲೆಡ್ಜ್ ತುಂಬಾ ಉಪಯುಕ್ತ ಆಗುತ್ತೆ ಅಂತ ನನ್ನ ಭಾವನೆ. ಸ್ಕೂಲ್ ಡೇ ಮಾಡ್ತೀರಿ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೀರಿ, ಕಾಂಪಿಟೇಷನ್ ಭಾಗವಹಿಸ್ತೀರಿ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆಸ್ತೀರಿ. ಇವಕ್ಕೆಲ್ಲವಕ್ಕೂ ಕೂಡ ಈ ತರಬೇತಿಯ ಪರಿಕಲ್ಪನೆ ಇರುವಂತದ್ದು ಬಹಳ ಮುಖ್ಯ. ಇಲ್ಲಾಂದ್ರೆ ನೀವು ಹೇಳಬೇಕಾದನ್ನ, ತಿಳಿಸಬೇಕಾದನ್ನ ತುಂಬಾ ಎಫೆಕ್ಟಿವ್ ಆಗಿ ತಲುಪಕ್ಕಾಗಲ್ಲ. ನೀವು ಈ ಹಿಂದಿನ ವಿಡಿಯೋಗಳನ್ನ ಗಮನಿಸಿದ್ರೆ ನಟ ಒಬ್ಬ ತಯಾರಾಗಿದ್ರು ಅನ್ನೋದು ನಿಮಗೆ ಒಂದು ಕಲ್ಪನೆ ಬರುತ್ತೆ. ನಿಮಗೆ ಒಂದು ಶಿಸ್ತುಬದ್ಧವಾದ ಕಲಿಕೆ ಇಲ್ಲ ಅಂತಂದ್ರೆ ಒಂದು ಶಿಸ್ತುಬದ್ಧವಾದ ನಟನೆಯನ್ನ ಆತ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ತುಂಬಾ ಜನರ ಅಭಿಪ್ರಾಯ ಏನಿದೆ, ಅಭಿನಯ ಅಂದ್ರೆ ಡೈಲಾಗ್ ಹೇಳೋದು, ಒಂದಷ್ಟು ಆ್ಯಕ್ಷನ್ ಯಾವ್ಯಾವ ಮಾಡೋದು, ಅದು ಅಭಿನಯ ಅಂತ ಆ ಥರದ ಕಲ್ಪನೆ ಇನ್ನೂ ಇದೆ. ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ಬಿಡ್ತೀವಿ. ಆದರೆ ನಾವು ಅಭಿನಯದ ಹೆಸರಿನಲ್ಲಿ ಎಂಥ ಬ್ಲಂಡರ್ ಮಿಸ್ಟೇಕ್ಗಳನ್ನ ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಾಗೋದು, ನಿಮ್ಮ ತಿಳುವಳಿಕೆಗೆ ಬರೋದು, ನಿಮ್ಮ ಗಮನಕ್ಕೆ ಬರೋದು, ಅದು ಸರಿ ಮಾಡ್ಕೊಳ್ಳೋಕೆ ಸಾಧ್ಯವಾಗುವಂಥದ್ದು ಒಂದೇ ಮಾರ್ಗ ಯಾವುದು ಅಂತಂದ್ರೆ ಶಾಸ್ತ್ರೀಯ ಕಲಿಕೆಯ ಮಾರ್ಗ. ಈ ಯೂಟ್ಯೂಬಲ್ಲಿ ನೋಡಿಕೊಂಡು, ಈ ತೇರಿ ಕೇಳ್ಕೊಂಡು, ಈ ಕಥೆಗಳನ್ನು ಕೇಳ್ಕೊಂಡು ನಾವು ಅಭಿನಯ ಕಲಿಬೋದು, ಅಭಿನಯ ಸರಿ ಮಾಡ್ಕೋಬಹುದು ಅಂತ ನಿಮ್ಗೆ ಅನಿಸ್ಬಿಡ್ಬೋದು. ಯಾಕೆ ಸಾಧ್ಯ ಇಲ್ಲ. ಆದರೆ ಈ ಕ್ರಮದಲ್ಲಿ, ಈ ಮೆಥಡಲ್ಲಿ ನೀವು ನಿಮ್ಮ ಅಭಿನಯದ ಅಭ್ಯಾಸವನ್ನು, ಕಲಿಕೆಯನ್ನು ನೀವು ಮುಂದುವರಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ನಾಟಕಕ್ಕೆ ಯಾವ ತೊಂದರೆನೂ ಇರೋದಿಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೋಡೋದು, ಕಲಿಯೋದು, ಅಭ್ಯಾಸ ಮಾಡೋದು, ಅಧ್ಯಯನ ಮಾಡೋದು ಇವೆಲ್ಲ ಕಲಿಕೆಯ ಪ್ರಮುಖವಾದ ಭಾಗ. ಒಂದು ಪಠ್ಯ ಆಧಾರಿತ ಪುಸ್ತಕದ ಆಧಾರದ ಮೇಲೆ ರಂಗ ಶಿಕ್ಷಣ ನೀಡುವ ಪರಿಕಲ್ಪನೆ ಏನಷ್ಟೇ ಆಗಲಿ, ನೀನಾಸಂ ರಂಗ ಶಿಕ್ಷಣಗಳಾಗಲಿ ಅನೇಕ ಸಂಸ್ಥೆಗಳಲ್ಲಿ ಇದ್ರೂ ಕೂಡ ಹಾಗಂದ ಮಾತ್ರಕ್ಕೆ ಭಾರತದಲ್ಲಿ ಅಭಿನಯದ ಬಗ್ಗೆ, ಅಭಿನಯ ಶಿಕ್ಷಣ ಕ್ರಮದ ಬಗ್ಗೆ ಶಿಕ್ಷಣವಾಗಲಿ ಇಲ್ಲ ಅಂತಲ್ಲ. ಭರತನಾಟ್ಯ ಶಾಸ್ತ್ರದಲ್ಲಿ ಅಭಿನಯದ ಬಗ್ಗೆ ಭಾಳ ಸ್ಪಷ್ಟವಾದ ಮತ್ತು ಖಚಿತವಾದ, ಅದ್ಭುತವಾದ ವಿವರಣೆ ಉಲ್ಲೇಖಗಳನ್ನು ನಾವು ಭರತನಾಟ್ಯ ಶಾಸ್ತ್ರದಲ್ಲಿ ನೀವು ನೋಡಬಹುದು. ನಾವು ಸಾವಿರಾರು ವರ್ಷಗಳ ಹಿಂದೆ ಹೋಗೋದು ಬೇಡ, ಕೆಲವೇ ವರ್ಷಗಳ ಹಿಂದೆ ಹೋದರೆ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಅದ್ಭುತವಾದ ಅಭಿನಯದ ಶಿಕ್ಷಣ ನಟರಿಗೆ ದೊರೀತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಬಿ ವಿ ಕಾರಂತ್ ಇರ್ಬೋದು, ಇಂಥ ಅನೇಕ ದಿಗ್ಗಜರುಗಳು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ತರಬೇತಿ ಹೊಂದಿಯೇ ಅವರು ಮತ್ತೆ ಪುನಃ ಈ ಆಧುನಿಕ ರಂಗಭೂಮಿಗೆ, ಚಲನಚಿತ್ರಕ್ಕೆ ಬಂದಿರೋದು. ಅಲ್ಲಿ ಒಂದು ಆಯೋಜಿತ ಪಠ್ಯಕ್ರಮ ಇಲ್ಲದೆ ಇರ್ಬೋದು, ಆದರೆ ಯೋಜಿತವಾದ ಶಿಕ್ಷಣ ಅಂತೂ ಅಲ್ಲಿ ಇದ್ದೇ ಇತ್ತು. ಯಾವಾಗ ನಮ್ಮಲ್ಲಿ ಹೊಸ ಅಲೆಯ ರಂಗಭೂಮಿ ಅಥವಾ ಮಾಡರ್ನ್ ಥಿಯೇಟರ್ ಅಥವಾ ಆಧುನಿಕ ರಂಗಭೂಮಿ ಅನ್ನೋ ಪರಿಕಲ್ಪನೆ ಶುರುವಾಯಿತು, ಅದು NST ಇರ್ಬೋದು, ನೀನಾಸಂ ಇರ್ಬೋದು, ಭೂಪಾಲ್ ರಂಗಮಂಡಲ ಇರ್ಬೋದು, ಅಥವಾ ಏನೇ ಈ ಥರದ ಇನ್ಸ್ಟಿಟ್ಯೂಷನ್ಗಳ ವ್ಯವಸ್ಥೆ ಏನು ಬಂತು, ಅದು ಹವ್ಯಾಸಿ ರೂಪ ಇರ್ಬೋದು ಅಥವಾ ವೃತ್ತಿ ರೂಪದಲ್ಲಿ ಇರ್ಬೋದು. ಹವ್ಯಾಸಿ ತಂಡಗಳು ಕೂಡ ಹೇಗೆ ನಮ್ಮಲ್ಲಿ ಇರ್ತಿದ್ವು, ಅವರು ಇಂತಹ ಅದ್ಭುತವಾದ ಕಾಂಟ್ರಿಬ್ಯೂಷನ್ನ ರಂಗಭೂಮಿಗಾಗಲಿ ನಮ್ಮ ಭಾರತೀಯ ಪ್ರದರ್ಶನ ಕಲೆಗಳಿಗೆ ಕೊಟ್ಟರು ಅಂತಂದರೆ, ಒಂದು ತರಬೇತಿ ಹೊಂದಿದ ಸಂಸ್ಥೆಯಲ್ಲಿನ ನಟರು ಅಥವಾ ಕಲಾವಿದರಷ್ಟೇ ಪವರ್ಫುಲ್ಲಾಗಿ ಇವರು ಕೂಡ ಆ ಪ್ರದರ್ಶನಗಳನ್ನು ನೀಡ್ತಾ ಇದ್ರು. ನಾನು ತಿಳಿದುಕೊಂಡಂತೆ ಸುಮಾರು 70, 80, 90ರ ದಶಕದ ಅವಧಿಗಳಲ್ಲಿ ತುಂಬ ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿ, ಉತ್ಸಾಹಗಳಿಂದ ಕಲಾವಿದರು, ನಟರು ರಂಗಭೂಮಿಗೆ ಬರ್ತಾ ಇದ್ರು. ಶ್ರದ್ಧಾ ಭಕ್ತಿಯಿಂದ ಡೆಡಿಕೇಟ್ ಮಾಡ್ತಿದ್ರು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅದು ರಂಗಭೂಮಿಯ ಉಚ್ಚಾಯ ಕಾಲ. ಒಂದು ರೀತಿಯಲ್ಲಿ ಆ ಅವಧಿಯ ವಾತಾವರಣವೇ ಹಾಗಿತ್ತು. ಭಾಷೆಯ ಸಮಸ್ಯೆ ಇರಲಿಲ್ಲ. ಪೋಷಕರಾಗಲಿ, ಮಕ್ಕಳಾಗಲಿ, ಇವರೆಲ್ಲರಿಗೂ ಕೂಡ ಕನ್ನಡ ಅಥವಾ ಪ್ರಾದೇಶಿಕ ಭಾಷೆಗಳ ಹಿಡಿತ ನಟರಿಗೂ ಇತ್ತು, ಪ್ರೇಕ್ಷಕರಿಗೂ ಇತ್ತು. ಹಾಗಾಗಿ ರಂಗಮಂದಿರಕ್ಕೆ ಜನ ಹುಡ್ಕೊಂಡು ಬರ್ತಿದ್ರು. ರಂಗಭೂಮಿಗೆ ನಟರು ಕೂಡ, ಆಸಕ್ತರು ಕೂಡ ಹುಡ್ಕೊಂಡು ಬರ್ತಿದ್ರು. ಅಭಿನಯಕ್ಕೂ ಈ ರಂಗಭೂಮಿ ಹಿಸ್ಟ್ರಿಗೂ ಏನು ಸಂಬಂಧ ಅಂತ ನಿಮಗೆ ಒಮ್ಮೆ ಅನಿಸ್ಬಿಡ್ಬೋದು. ಆದರೆ ಹಿಸ್ಟ್ರಿ ಬಹಳ ಇಂಪಾರ್ಟೆಂಟು. ರಂಗಭೂಮಿಯ ಹಿಸ್ಟ್ರಿ ತಿಳಿದೆ ನೀವು ಅದರಲ್ಲಿ ನಿಮ್ಮನ್ನು ಪೂರ್ಣವಾಗಿ ನೀವು ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ದುರಂತ ಅಂದರೆ ಇವತ್ತಿನ ವಾತಾವರಣ ಹಾಗಿಲ್ಲ. ಇವತ್ತು ಆ ಕ್ರಿಯೇಟಿವಿಟಿ, ಕ್ರಿಯಾಶೀಲತೆಗೆ ಡೆಡಿಕೇಟ್ ಆಗಿದ್ದಂಥ ಒಂದು ವಾತಾವರಣ ಏನಿತ್ತು, ಇವತ್ತು ಕಂಫರ್ಟ್ ಕಡೆ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕಂಫರ್ಟ್, ನಮಗೆ ಲಾಭ ಏನು, ನಮಗೆ ಇದರಿಂದ ಬೆನಿಫಿಟ್ ಏನು, ಇದಷ್ಟೇ ಇವರು ಮುಂದಿರೋ ಪ್ರಶ್ನೆ. ಒಂದು ಸಣ್ಣ ಪಾತ್ರಕ್ಕಾಗಿ ಒಂದು ರಂಗ ಸಂಸ್ಥೆ ಅಥವಾ ರಂಗಮಂದಿರ ಅಥವಾ ರವೀಂದ್ರ ಕಲಾಕ್ಷೇತ್ರ ಅಂತ ರಂಗಮಂದಿರದ ಗೇಟ್ನಲ್ಲಿದ್ದು ಆ ಅವಕಾಶಕ್ಕಾಗಿ ಕಾಯುತ್ತಿದ್ದಂಥ ಅನೇಕ ಕಲಾವಿದರನ್ನು ನಾವು ನೋಡಿದ್ದೀವಿ, ಕಣ್ಣಾರೆ ಕಂಡಿದ್ದೀವಿ. ಅವರು ಇವತ್ತು ಯಶಸ್ಸಿನ ಘಟ್ಟವನ್ನು ತಲುಪಿದ್ದನ್ನು ಕೂಡ ನಾವು ನೋಡಿದ್ದೀವಿ. ನಾನು ಈ ನಟರು, ಕಲಾವಿದರು ರಂಗ ಸಂಸ್ಥೆಗಳ ಮುಂದೆ ಕಾಯ್ತಿದ್ರು ಅಥವಾ ಕಲಾಕ್ಷೇತ್ರದ ಮುಂದೆ ಕಾಯ್ತಿದ್ರು ಅನ್ನೋದನ್ನ ಬಗ್ಗೆ ಹೆಚ್ಚು ನಾವು ಫೋಕಸ್ ಮಾಡ್ತಾ ಇಲ್ಲ. ನಾನು ಫೋಕಸ್ ಮಾಡ್ತಿರೋದು ಅವರ ಆಸಕ್ತಿ ಮತ್ತು ಅವರ ಶ್ರದ್ಧೆ ಮತ್ತು ಅವರ ಡೆಡಿಕೇಶನ್ ಬಗ್ಗೆ. ಸಿಕ್ಕ ಅವಕಾಶವನ್ನು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಜಾಣತನ. ಸಿಕ್ಕ ಅವಕಾಶವನ್ನು ಕೈ ಚೆಲ್ಲಿಕೊಳ್ಳದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳುವಂಥ ಜಾಣತನವನ್ನು ಪ್ರದರ್ಶಿಸಬೇಕು. ಇವತ್ತು ಸೋಷಿಯಲ್ ಮೀಡಿಯಾಗಳ ಕಾಲ. ಇವತ್ತು ನೀವು ಕೂತಲ್ಲದೆ ಯಾವುದನ್ನು ಬೇಕಾದರೂ, ಯಾವುದರ ಬಗ್ಗೆ ಬೇಕಾದರೂ, ಎಂಥ ಇನ್ಫಾರ್ಮೇಷನ್ಗಳನ್ನು ಕೂಡ ನೀವು
ತಿಳ್ಕೊಳ್ಳುವ ಎಲ್ಲ ಅವಕಾಶಗಳು ನಿಮ್ಮ ಮುಂದಿರುವಾಗ, ನಿಮ್ಮ ಅಂಗೈನಲ್ಲಿರುವಾಗ, ನೀವು ಈ ರಂಗಭೂಮಿಯ ಅಥವಾ ಅಭಿನಯದ ಅಭ್ಯಾಸವನ್ನು ನೀವು ಅಂಗೈನಲ್ಲಿ ಕಲಿಯುವಂಥ ದೊಡ್ಡ ಅವಕಾಶ ನಿಮ್ಮ ಮುಂದಿದೆ. ಆ್ಯಕ್ಚುಲಿ ಇದು ನಿಮಗೊಂದು ಬಹಳ ಒಳ್ಳೆಯ ವೇದಿಕೆ ಕೂಡ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ಹಾಕ್ಬೋದು, ಚರ್ಚೆ ಮಾಡ್ಬೋದು. ಇದಕ್ಕೆ ಬೇಕಾದ ರಿಲೆವೆಂಟೆಡ್ ವಿಡಿಯೋಗಳ ಬಗ್ಗೆ ನೀವು ದಾಖಲೆಗಳನ್ನು ನಮ್ಮಿಂದ ಪಡಿಬೋದು. ನಮ್ಮ ಚಾನಲ್ ಅದನ್ನೆಲ್ಲ ಡೀಟೇಲ್ ನೋಡ್ಬೋದು, ಡೀಟೇಲ್ ಆಗಿ ಅದ್ರ ಬಗ್ಗೆ ಅಭ್ಯಾಸ ಮಾಡ್ಬೋದು. ಅದಕ್ಕೆ ಬೇಕಾದಂತಹ ಸಾಕಷ್ಟು ವಿಡಿಯೋಗಳನ್ನು ಕೂಡ ನಾವು ಈ ಹಿಂದೆ ಅಪ್ಲೋಡ್ ಮಾಡಿದ್ದೀವಿ. ನೀವು ಅದನ್ನೆಲ್ಲ ಗಮನಿಸಿದಾಗ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮದೇ ಆದ ವ್ಯವಸ್ಥೆಯಲ್ಲಿ ನೀವು ಖಂಡಿತವಾಗ್ಲೂ ನಿಮ್ಮ ಅಭಿನಯದ ಪ್ರಾಕ್ಟೀಸನ್ನು ನೀವು ಮಾಡಿಕೊಂಡು ಅದರಲ್ಲಿ ಗೆಲ್ಲಬಹುದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು, ನಿಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಆವಾಗ ನೀವು ವಿಷಯದ ಆಳಕ್ಕಿಳಿಬೋದು ಮತ್ತು ಅವು ಕೂಡ ನಿಮ್ಮ ಅನುಭವಕ್ಕೆ ಬರ್ತದೆ. ನೀವು ಹೆಸರಾಂತ ರಂಗ ಶಿಕ್ಷಣ ಕೇಂದ್ರಕ್ಕೆ ಹೋಗಿ ಅಥವಾ ಸಾಮಾನ್ಯ ರಂಗ ಶಿಕ್ಷಣಕ್ಕೆ ಹೋಗಿ ಅಥವಾ ರಂಗಚಿಬ್ರಕ್ಕೆ ಹೋಗಿ ಎಲ್ಲಿ ನೀವು ಅಭಿನಯ ಕಲಿತರು ಫೈನಲಿ ನಿಮ್ಮ ಎಫರ್ಟ್, ನಿಮ್ಮ ಶ್ರದ್ಧೆ, ನಿಮ್ಮ ಶ್ರಮನೇ ಫೈನಲ್. ஏய் இங்க நான் தான் கிங், நான் வச்சதான் ரூல்ஸ். அந்த ரூல்ஸ் நான் இஷ்டத்துக்கு அப்பப்போ மாத்திட்டே இருப்பேன். அதுக்கு ಮಿತ್ರರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ. ನಮಸ್ಕಾರ, ಧನ್ಯವಾದಗಳು.